ಬಸವಸಾಗರ ಜಲಾಶಯದಿಂದ ರೈತರಿಗೆ ನೀರು ಹರಿಸುವಂತೆ ಆಗ್ರಹಿಸಿ ನೂರಾರು ರೈತರು ಯಾದಗಿರಿಯಲ್ಲಿ ಬೀದಿಗಿಳಿದಿದ್ದರು. ಸಾವಿರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡು ರೈತರು ಹುಣಸಗಿಯಿಂದ ಬಸವಸಾಗರ ಜಲಾಶಯಕ್ಕೆ ಹೊರಟು ತಮ್ಮ ಬೆಳೆಗೆ ನೀರು ಕೊಡಿ ಎಂದು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಏಪ್ರಿಲ್ 15ರವರೆಗೆ ನೀರು ಹರಿಸುವಂತೆ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಹಗರಟಗಿ ನೇತೃತ್ವದಲ್ಲಿ ನಡೆದ ಹೋರಾಟದಲ್ಲಿ ಸರ್ಕಾರದ ವಿರುದ್ಧ ರೈತ ರೋಷಾಗ್ನಿ ಮುಗಿಲು ಮುಟ್ಟಿತು. ಬಸವಸಾಗರ ಜಲಾಶಯದಲ್ಲಿ ಸಾಕಷ್ಟು ನೀರು ಇದೆ, ನೀರು ಕೊಡಿ ಎಂದು ಆಗ್ರಹಿಸಿದರು. ರಾತ್ರೋರಾತ್ರಿ ನೆರೆಯ ರಾಜ್ಯಕ್ಕೆ ನೀರು ಹರಿಸುವುದು ಬೇಡ, ನಮ್ಮ ಕಾಲುವೆಗಳಿಗೆ ನೀರು ಕೊಡಿ ಎಂದು ಒತ್ತಾಯ ಕೇಳಿಬಂದಿದೆ. ಕೊನೆ ತಲೆಯೊಳಗ ರಾಜಕಾರಣವನ್ನು ಇಟ್ಕೊಂಡು ನಿಮ್ಮ ಹೊಲಕ್ಕೆ ನೀರು ಬೇಕಾಗಿಲ್ಲ, ನಿಮಗೆ ಸ್ವಂತ ಮನಿ ಬೇಕಂತ ಬೆನ್ನತ್ತಿರಲ್ಲ, ಅಲ್ಲಿವರೆಗೂ ರೈತರು ನೀವು ಉದ್ಧಾರ ಆಗೋದಿಲ್ಲ ಅನ್ನುವಂತ ನೀವು ಅರ್ಥ ಮಾಡ್ಕೊಳ್ಳಿ. ಮೊದಲು ನೀವು ಸಂಘಟನೆ ಆಗ್ರಿ. ರಾಜಕಾರಣಿಗಳು ಹೆಂಗಂತಂದ್ರ ಇಲೆಕ್ಷನ್ ಬಂದಾಗ ನಿಮ್ ಮಗಲಾಕ್ ಬಂದು ಹಸಿರು ಹೇಳಾಕೊಂತಾರ, ಮತ್ತೆ ತಮ್ಮ ಕೆಲಸ ತಾವು ಮಾಡ್ತಾರ. ಅದಕ್ಕೆ ನೀವು ಎತ್ತರ ಆಗ್ಬೇಕಾಗ್ಯದ. ಒಂದೇ ಒಂದು ಈ ಮೂಲಕ ಈ ಒಂದು ಜನಪ್ರತಿನಿಧಿಗಳಿಗೂ ಮತ್ತು ಸರ್ಕಾರಕ್ಕೂ ಎಲ್ಲ ರೈತರ ಪರವಾಗಿ ಹೇಳೋದಿಷ್ಟ, ನೀವು ಇಲಾಖೆ ಒಳಗೆ ಏನ್ ಮಾಡಾಕತ್ತೀರಿ ಅಂತ ಕೇಳಿಲ್ಲ, ಇಲಾಖೆ ಒಳಗೆ ಗ್ರಾಂಟ್ ಎಷ್ಟು ಬಂದೈತಿ ಅಂತ ಕೇಳಿಲ್ಲ, ಎಷ್ಟು ಬಳಸಿರಿ ಅಂತ ಕೇಳಿಲ್ಲ, ಎಷ್ಟು ಸದುಪಯೋಗ ಮಾಡಿರಿ, ಎಷ್ಟು ದುರುಪಯೋಗ ಮಾಡ್ಕೊಂಡಿರಿ ಅಂತ ಕೇಳಿಲ್ಲ, ಯಾವ ಕೆನಲ್ ರಿಪೇರಿ ಮಾಡಿರಿ ಅಂತ ಕೇಳಿಲ್ಲ. ರೈತರ ಬೆಳೆ ಒಣಗವತ್ತಾಗಿ ನೀರು ಬಿಡ್ರಿ ಅಂತಂದ್ರು ಕೂಡ ಅಸಡ್ಡೆ ಮಾಡ್ತೀರಿ.